ಸ್ನೇಹಿತರೆ, ಕರ್ನಾಟಕ ವಿಧಾನಸಭಾ ಚುನಾವಣೆಗೆ ಇನ್ನು 10 ತಿಂಗಳು ಮಾತ್ರ ಬಾಕಿ ಇದೆ. ಪ್ರಾಯಶಃ ಕರ್ನಾಟಕ ರಾಜ್ಯದ ರಾಜಕೀಯ ಇತಿಹಾಸದಲ್ಲಿ ಇಷ್ಟೊಂದು ಹಣಾಹಣಿಯ ಚುನಾವಣೆ ಬೇರೆ ಯಾವುದೂ ಇರಲಿಲ್ಲ ಅಂತ ಅನಿಸುತ್ತೆ. ಯಾಕೆ ಅಂತಂದರೆ 3 ಪ್ರಮುಖ ರಾಜಕೀಯ ಪಕ್ಷಗಳು ಚುನಾವಣಾ ಅಖಾಡದಲ್ಲಿದ್ದಾವೆ. ಈಗಾಗಲೇ ಅಧಿಕಾರದಲ್ಲಿರುವಂತಹ ಕಾಂಗ್ರೆಸ್ ಪಕ್ಷ, ಅದರ ಜೊತೆಗೆ ಕೇಂದ್ರದಲ್ಲಿ ಅಧಿಕಾರದಲ್ಲಿರುವಂತಹ ಭಾರತೀಯ ಜನತಾ ಪಕ್ಷ ಮತ್ತು ಕಳೆದ 2 ದಶಕಗಳ ಅವಧಿಯೊಳಗೆ ಅಧಿಕಾರ ವಂಚಿತವಾಗಿದ್ದುದು, ಅಂದರೆ ಪೂರ್ಣಾಧಿಕಾರ, ಮೈತ್ರಿ ಸರ್ಕಾರವನ್ನು ರಚನೆ ಮಾಡದೆ ಸ್ವಂತ ಬಲದ ಮೇಲೆ ಅಧಿಕಾರ ಅನುಭವಿಸೋದಕ್ಕೆ ಸಾಧ್ಯ ಆಗದೆ ಕಳೆದ 1.5-2 ದಶಕಗಳ ಅವಧಿಯಲ್ಲಿ ಅಧಿಕಾರ ವಂಚಿತವಾಗಿದ್ದ ಜಾತ್ಯತೀತ ಜನತಾದಳ. ಈ 3 ಪಕ್ಷಗಳು ಚುನಾವಣಾ ಅಖಾಡದಲ್ಲಿದ್ದಾವೆ. ಪ್ರತಿಯೊಂದು ಪಕ್ಷಗಳು ಚುನಾವಣೆಯನ್ನು ಗೆದ್ದೇ ಗೆಲ್ಲುತ್ತೀವಿ ಎನ್ನುವಂತಹ ಪರಮ ವಿಶ್ವಾಸದಲ್ಲಿದ್ದಾವೆ. ಪರಮ ವಿಶ್ವಾಸ ಅಂದರೆ ನಿಮಗೆ ಆಶ್ಚರ್ಯ ಆಗುತ್ತೆ. ನಾವು ಈ ಚುನಾವಣೆಯಲ್ಲಿ ನಮ್ಮನ್ನು ಸೋಲಿಸೋದಕ್ಕೆ ಸಾಧ್ಯವೇ ಆಗೋದಿಲ್ಲ. ಭಾರತೀಯ ಜನತಾ ಪಕ್ಷದ ಯಡಿಯೂರಪ್ಪನವರು ಹೇಳ್ತಾರೆ, ನಾವು 150 ವಿಧಾನಸಭಾ ಕ್ಷೇತ್ರಗಳಲ್ಲಿ ಗೆಲ್ಲುವ ಗುರಿ ಇದೆ ಅಂತ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಪಕ್ಷ ಈಗ ಗೆದ್ದಿರುವ 124 ಸ್ಥಾನಗಳ ಜೊತೆಗೆ ಇನ್ನೂ 25-30 ಸ್ಥಾನಗಳನ್ನು ಗೆದ್ದು ನಮ್ಮ ಶಕ್ತಿಯನ್ನು ಪ್ರದರ್ಶನ ಮಾಡ್ತೀವಿ ಅಂತ ಸಿದ್ದರಾಮಯ್ಯನವರು ಹೇಳ್ತಾರೆ. ಇದರ ಜೊತೆಗೆ ಜಾತ್ಯತೀತ ಜನತಾದಳದ ಅಧಿನಾಯಕ ಮಾಜಿ ಪ್ರಧಾನಿ HD ದೇವೇಗೌಡ ಅವರು ಹೇಳ್ತಾರೆ, ಈ ಚುನಾವಣೆಯಲ್ಲಿ ಕರ್ನಾಟಕದ ಜನತೆ 2 ರಾಷ್ಟ್ರೀಯ ಪಕ್ಷಗಳನ್ನು ಧಿಕ್ಕರಿಸ್ತಾರೆ. ಕಾಂಗ್ರೆಸ್ ಪಕ್ಷವನ್ನು ಧಿಕ್ಕರಿಸ್ತಾರೆ. ಈಗಾಗಲೇ ಕಾಂಗ್ರೆಸ್ ಪಕ್ಷದ ವಿರುದ್ಧ ಆಡಳಿತ ವಿರೋಧಿ ಅಲೆ ಇದೆ. ಮತ್ತು ಭಾಜಪ ಒಂದು ಅವಧಿಗೆ ಚುನಾವಣೆಯದು ಅಧಿಕಾರವನ್ನು ನಡೆಸಿ ಜನತೆಯ ಹಿತಕ್ಕೆ ವಿರುದ್ಧವಾಗಿ ಕೆಲಸ ಮಾಡಿರೋದ್ರಿಂದ ಜನಕ್ಕೆ ಭಾರತೀಯ ಜನತಾ ಪಕ್ಷದ ಬಗ್ಗೆನೂ ಅಸಮಾಧಾನ ಇದೆ, ಕಾಂಗ್ರೆಸ್ ಪಕ್ಷದ ಬಗ್ಗೆನೂ ಅಸಮಾಧಾನ ಇದೆ. ಇಂಥ ಪರಿಸ್ಥಿತಿ ಒಳಗೆ ನಮಗೆ ಅವಕಾಶವನ್ನು ಕರ್ನಾಟಕದ ಜನತೆ ಕೊಡ್ತಾರೆ. ಈ ಹಿನ್ನೆಲೆ ಒಳಗೆ ಖಂಡಿತವಾಗಿ ನಾವು 120-135 ಸ್ಥಾನಗಳನ್ನು ಗೆಲ್ತೀವಿ ಎನ್ನುವಂಥ ಭರವಸೆಯನ್ನು ದೇವೇಗೌಡರು ವ್ಯಕ್ತ ಮಾಡ್ತಾರೆ. ಅಂದರೆ ನಾನು ಆಗಲೇ ಹೇಳಿದ ಹಾಗೆ ಕಳೆದ 3-4 ದಶಕಗಳ ಅವಧಿ ಒಳಗೆ 3 ರಾಜಕೀಯ ಪಕ್ಷಗಳು ಒಂದು ಚುನಾವಣೆಯಲ್ಲಿ ದೊಡ್ಡ ಪೈಪೋಟಿಯನ್ನು ಮಾಡ್ತಾರೆ ಅಂತ ಅನ್ನೋದು ಪ್ರಾಯಶಃ ಹಿಂದೆಂದೂ ಆ ಥರದ ಪೈಪೋಟಿಯನ್ನು ನಾವು ಕಂಡಿರೋದಕ್ಕೆ ಸಾಧ್ಯ ಇಲ್ಲ. ಅಂಥದ್ದೊಂದು ಪೈಪೋಟಿ ಪ್ರಸಕ್ತ ಚುನಾವಣೆಯಲ್ಲಿ ನಡೀತಾ ಇರೋದನ್ನು ನಾವು ಗಮನಿಸಬಹುದು. ಈ ಹಿನ್ನೆಲೆ ಒಳಗೆ ಕರ್ನಾಟಕ ರಾಜ್ಯ ರಾಜಕಾರಣದ ಇತಿಹಾಸವನ್ನು ಸಂಕ್ಷಿಪ್ತವಾಗಿ ಅರಿತುಕೊಳ್ಳುವಂತಹ ಒಂದು ಪ್ರಯತ್ನವನ್ನು ನಾವು ಮಾಡಬಹುದು. ಯಾವ ಅವಧಿಯಲ್ಲಿ ಯಾವ ಪಕ್ಷ ಅಧಿಕಾರದಲ್ಲಿತ್ತು, ಯಾವ ಪಕ್ಷ ಇನ್ನೊಂದು ಪಕ್ಷ ಅಧಿಕಾರಕ್ಕೆ ಬರೋದಕ್ಕೆ ಭೂಮಿಕೆಯನ್ನು ಸಿದ್ಧ ಮಾಡಿಕೊಡ್ತು, ಯಾವ ಪಕ್ಷದ ವೈಫಲ್ಯ ಮತ್ತೊಂದು ಪಕ್ಷ ಅಧಿಕಾರಕ್ಕೆ ಬರೋದಕ್ಕೆ ಕಾರಣ ಆಯಿತು ಅನ್ನುವುದರ ವಿಶ್ಲೇಷಣೆಯನ್ನು ನಾವು ಮಾಡಿದಾಗ ಅತ್ಯಂತ ರೋಚಕವಾದಂತಹ ಘಟನಾವಳಿಗಳು ನಮಗೆ ಕಾಣಸಿಗ್ತವೆ. ನೋಡಿ, 1947ರಲ್ಲಿ ಕರ್ನಾಟಕಕ್ಕೆ ಸ್ವತಂತ್ರ ಬಂತು. ಸ್ವತಂತ್ರ ಬಂದ ತಕ್ಷಣವೇ ಜವಾಬ್ದಾರಿ ಸರ್ಕಾರವನ್ನು ಕರ್ನಾಟಕದಲ್ಲಿ ರಚನೆ ಮಾಡಿದ್ರು. ಆ ಜವಾಬ್ದಾರಿ ಸರ್ಕಾರದ ನೇತೃತ್ವವನ್ನು ವಹಿಸಿದ್ದವರು ಕೆ ಚಂಗಲರಾಯರೆಡ್ಡಿ. ಅವರು 1947ರಿಂದ 52ರವರೆಗೆ ಕರ್ನಾಟಕದ ಮುಖ್ಯಮಂತ್ರಿಯಾಗಿದ್ದರು. 1950ರಲ್ಲಿ ಸಂವಿಧಾನಕ್ಕೆ ಕೇಂದ್ರ ಸರ್ಕಾರ ಅಂತಂದರೆ ಸಂವಿಧಾನವನ್ನು ಭಾರತ ಸರ್ಕಾರ ಸ್ವೀಕಾರ ಮಾಡಿತು. ಸಂವಿಧಾನ ರಚನೆಗೊಂಡ ನಂತರ 1900 ಮತ್ತು 1951 ಮತ್ತು 1952ರ ಅವಧಿ ಒಳಗೆ ಪ್ರಪ್ರಥಮ ಸಾರ್ವತ್ರಿಕ ಚುನಾವಣೆಗಳು ಕರ್ನಾಟಕದಲ್ಲಿ, ಅಂದರೆ ಕರ್ನಾಟಕ ಅಷ್ಟೇ ಅಲ್ಲ ಭಾರತದ ಉದ್ದಗಲಕ್ಕೂ ಪ್ರಪ್ರಥಮ ಸಾರ್ವತ್ರಿಕ ಚುನಾವಣೆ ನಡೆಯಿತು. ಈ ಪ್ರಪ್ರಥಮ ಸಾರ್ವತ್ರಿಕ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಪ್ರಶ್ನಾತೀತವಾಗಿತ್ತು.
ಕಾಂಗ್ರೆಸ್ ಪಕ್ಷಕ್ಕೆ ಸೆಡ್ಡು ಹೊಡೆದು ಚುನಾವಣೆಯನ್ನು ಎದುರಿಸುವ ಇನ್ನೊಂದು ಪಕ್ಷ ಭಾರತದ ಉದ್ದಗಲಕ್ಕೂ ಇರಲೇ ಇಲ್ಲ. ಶ್ಯಾಮ್ ಪ್ರಸಾದ್ ಮುಖರ್ಜಿಯವರು ಸ್ಥಾಪಿಸಿದಂತಹ ಜನಸಂಘ ಮತ್ತು ಸ್ವತಂತ್ರ ಪೂರ್ವದಲ್ಲೇ ಸ್ಥಾಪನೆಗೊಂಡಂತಹ ಕಮ್ಯುನಿಸ್ಟ್ ಪಕ್ಷಗಳು, ಅದರ ಜೊತೆಗೆ ಸಮಾಜವಾದಿ ಪಕ್ಷ ಚುನಾವಣೆಯ ಅಖಾಡದಲ್ಲಿ ಇದ್ದರು. ಆದರೆ ಈ ಪಕ್ಷಗಳು ಚುನಾವಣೆಯ ಅಖಾಡದಲ್ಲಿ ಇದ್ರೂ ಕಾಂಗ್ರೆಸ್ಗೆ ಪ್ರಬಲ ಪೈಪೋಟಿಯನ್ನು ಕೊಡೋದು ಸಾಧ್ಯ ಆಗಿರಲಿಲ್ಲ. ವಾಟ್ ಎವರ್ ಇಟ್ ಮೇ ಬಿ, ನಾವು ಕರ್ನಾಟಕದ ರಾಜ್ಯ ರಾಜಕಾರಣದ ಬಗ್ಗೆ ಮಾತನಾಡೋಣ. ಕರ್ನಾಟಕ ರಾಜ್ಯ ರಾಜಕಾರಣದ ಬಗ್ಗೆ ನಾವು ಮಾತನಾಡ್ತಾ ಹೊರಟಾಗ ಕೆ ಚೆಂಗಲ್ರಾಯ ರೆಡ್ಡಿಯವರ ನಂತರ 1952ರ ಸಾರ್ವತ್ರಿಕ ಚುನಾವಣೆ ಆದಾಗ ಮೈಸೂರು ರಾಜ್ಯ ಅಂತ ಅಸ್ತಿತ್ವದಲ್ಲಿತ್ತು. ಅಲ್ಲಿಯವರೆಗೆ ಕರ್ನಾಟಕ ಏಕೀಕರಣ ಆಗಿರಲಿಲ್ಲ. 1956ರಲ್ಲಿ ಕರ್ನಾಟಕ ಏಕೀಕರಣ ಆಯಿತು. ಏಕೀಕರಣಕ್ಕೆ ಮೊದಲು ಕನ್ನಡದ ಭಾಗಗಳು ವಿವಿಧ ಪ್ರಾಂತ್ಯಗಳಲ್ಲಿ ಹರಿದು ಹಂಚಿ ಹೋಗಿತ್ತು. ಮೈಸೂರು ರಾಜ್ಯ ಮೈಸೂರು ಅರಸರ ನಿಯಂತ್ರಣದಲ್ಲಿದ್ದ ಯಾವ ಭೌಗೋಳಿಕ ಭಾಗ ಇತ್ತೋ ಅದು ಮೈಸೂರು ರಾಜ್ಯವಾಗಿತ್ತು. ಮುಂಬೈ ಪ್ರೆಸಿಡೆನ್ಸಿ ಒಳಗೆ ಈಗ ನಮ್ಮ ಮುಂಬೈ ಕರ್ನಾಟಕ ಅಂತ ಯಾವ ಭಾಗಗಳನ್ನು ಕರಿತೀವಿ ಅದು ಮಹಾರಾಷ್ಟ್ರ ರಾಜ್ಯದಲ್ಲಿತ್ತು. ಮತ್ತು ಹೈದರಾಬಾದ್ ಪ್ರಾಂತ ಅಂತ ನಾವು ಯಾವುದನ್ನು ಕರಿತೀವಿ ಅದು ಆಂಧ್ರ ಪ್ರದೇಶದ ನಿಯಂತ್ರಣದಲ್ಲಿತ್ತು. ಇಂಥ ಪರಿಸ್ಥಿತಿಯಲ್ಲಿ ಕರ್ನಾಟಕದ ಅಂದರೆ ಕನ್ನಡ ಮಾತನಾಡುವ ಭಾಗಗಳು ಹರಿದು ಹಂಚಿ ಹೋಗಿತ್ತು. ಇವೆಲ್ಲ ಏಕೀಕರಣ ಆಯಿತು. ಅದಕ್ಕೆ ಮೊದಲು ಮೈಸೂರು ರಾಜ್ಯ ಅಂತ ಇತ್ತು. ಆ ಮೈಸೂರು ರಾಜ್ಯದ ಪ್ರಪ್ರಥಮ ಮುಖ್ಯಮಂತ್ರಿ ಕೆಂಗಲ್ ಹನುಮಂತಯ್ಯ ಅವರಾಗಿದ್ದರು. 1956ರವರೆಗೆ ಅಂದರೆ ಅವರು 56 ಜನವರಿ, ಫೆಬ್ರವರಿ, ಮಾರ್ಚ್ ಆ ವೇಳೆಗೆ ರಾಜೀನಾಮೆಯನ್ನು ಕೊಡಬೇಕಾಗಿ ಬಂತು ವಿಧಾನಸೌಧ ಹಗರಣದಲ್ಲಿ. ಅದನ್ನು ಬೇರೆ ಸಂದರ್ಭದಲ್ಲಿ ನಾವು ಚರ್ಚೆಯನ್ನು ಮಾಡೋಣ. ಅವರು ರಾಜೀನಾಮೆ ಕೊಟ್ಟ ನಂತರ ಕಡಿದಾಳ್ ಮಂಜಪ್ಪನವರು ಕರ್ನಾಟಕದ ಮುಖ್ಯಮಂತ್ರಿ ಆದರು. ಕರ್ನಾಟಕ ಏಕೀಕರಣಗೊಂಡ ನಂತರ ಕರ್ನಾಟಕದ ಮುಖ್ಯಮಂತ್ರಿ ಆದವರು ಎಸ್ ನಿಜಲಿಂಗಪ್ಪ.